ಇದು ಮೆಗಾ ಫೋಕಸ್ನ ಎರಡನೆಯ ಸುದ್ದಿ. ಇದು ಕೂಡ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯ ತಮ್ಮ ದಾಖಲೆಯ ಬಜೆಟ್ ಏನು ಮಂಡಿಸಿದರು ಸದನದಲ್ಲಿ, ಆ ಬಜೆಟ್ಗೆ ಕೊಟ್ಟ ಉತ್ತರ ಏನಿದೆ ಅದು ಹಲವು ಕಾರಣಗಳಿಗೆ ಮಹತ್ವದ ಉತ್ತರ ಆಗಿದೆ. ಒಂದು, ಅವರು ರಾಜ್ಯದ ಆರ್ಥಿಕತೆಯ ಬಗ್ಗೆ ಮಾತನಾಡಿದ್ದು, ಅದು ಭಾಳ ನಮಗೂ ಎಲ್ಲರಿಗೂ ಖುಷಿ ಕೊಡುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಬೆಳವಣಿಗೆ ಏನಿದೆ, ರಾಜ್ಯದ ಬೆಳವಣಿಗೆ ದರ ಅದು ಪ್ರತಿಶತ 9.4ರಷ್ಟು ಬೆಳವಣಿಗೆ ಅಂತ ಅಂದರೆ ದಟ್ಸ್ ಎಸ್ ಗುಡ್ ಥಿಂಗ್. ಅದು ಕೇಂದ್ರ ಬೆಳವಣಿಗೆಗಿಂತ ಜಾಸ್ತಿ. ಕೇಂದ್ರದ ಅಂದರೆ ನಮ್ಮ ದೇಶದ ಬೆಳವಣಿಗೆ 5.6% ಇದೆ. ಸೊ ಅದಕ್ಕಿಂತ ಚೆನ್ನಾಗಿದೆ, ಆರ್ಥಿಕತೆ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೆ ಅದರ ಜೊತೆಗೆ ಅದು ಸಂತೋಷ ಪಡುವ ವಿಚಾರ. ಆದರೂ ಸಿದ್ದರಾಮಯ್ಯ ತಾವು ಸದನದಲ್ಲಿ ಮಾತಾಡಿದ್ದನ್ನು ರಾಜಕೀಯ ಉತ್ತರ ಕೊಡುವುದಕ್ಕೂ ಕೂಡ ಬಳಸ್ಕೊಟ್ರು. ಯೂಸ್ವಲಿ ಹಾಗೆ ಆಗುತ್ತೆ. ನೀವು ಮುಖ್ಯಮಂತ್ರಿಗಳಾದವರು ಸಾಧಾರಣವಾಗಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇನ್ ಉತ್ತರ ಕೊಡ್ತಾರೆ. ಒಂದು, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತಾರೆ. ಅದು ಕೂಡ ಮುಖ್ಯಮಂತ್ರಿಗಳು ಏನೇನು ಹೇಳಬೇಕು ತಮ್ಮ ಸರ್ಕಾರದ ಬಗ್ಗೆ ಅದಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ಎರಡನೇದು, ಹಣಕಾಸು ಸಚಿವರಾಗಿದ್ದರೆ ಬಜೆಟ್ ಏನಿದೆ ಅದಕ್ಕೆ ನಡೆದಂಥ ಚರ್ಚೆಗೆ ಉತ್ತರ ಕೊಡಬೇಕು. ಯೂಸ್ವಲಿ ಇತ್ತೀಚಿನ ವರ್ಷಗಳಲ್ಲಿ ಬಜೆಟ್ ಮೇಲಿನ ಚರ್ಚೆ ಇದೆಯಲ್ಲ, ಅದು ಕೂಡ ಅದರ ಗುಣಮಟ್ಟ ಕುಸಿತಾನೆ ಇದೆ. ಜಗಳಗಳು, ಕೂಗಾಟಗಳು ಇನ್ನೊಂದು ನಡೀತಿದೆ ಬಿಟ್ಟರೆ ಭಾಳ ಗಂಭೀರವಾದ ಚರ್ಚೆ ನಡೆಯಲ್ಲ. ಅದಕ್ಕೆ ನಾವು ಹಲವು ಸಂದರ್ಭದಲ್ಲಿ ಹೇಳೋದಿದೆ. ಯಾಕೆಂದರೆ ಸದನದಲ್ಲಿ ಯಾವ ರೀತಿ ಶಾಸಕರು ಬರ್ತಾರೆ ಅನ್ನೋದ್ರ ಮೇಲೆ ಅಲ್ಲಿ ಚರ್ಚೆಯ ಗುಣಮಟ್ಟ ಇರುತ್ತೆ. ಆದರೆ ಮಧ್ಯ ಮಧ್ಯ ಕಾಲೆಳೆಯುವಂಥದ್ದು ಇನ್ನೊಂದು ಇರುತ್ತೆ ಆ ಸದನದಲ್ಲಿ, ಅದು ಭಾಳ ಮುಖ್ಯವಾದ್ದು. ಈ ಬಾರಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ ಒಂದು ವಿಚಾರ ಏನಿದೆ ಅದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ. ಇದು ಕುತೂಹಲಕರವಾದ್ದು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಕೊಟ್ಟಿರುವ ಈ ಬಗ್ಗೆ ಮಾತನಾಡಿದ್ದೇನಿದೆ ಅದು ಮಹತ್ವದ್ದಾಗೋದಕ್ಕೂ ಕಾರಣ ಇದೆ. ಅದು ಯಾಕೆ ಅಂತ ಹೇಳ್ತೀವಿ ಅಂದರೆ, ತಮ್ಮ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಯಾವ್ಯಾವ ಹೆಸರುಗಳು ಓಡಾಡ್ತಾ ಇವೆ. ಯಾರು ಮುಖ್ಯಮಂತ್ರಿ ಆದರೆ ಇಷ್ಟ, ಅವ್ರಿಗೆ ಯಾರು ಮುಖ್ಯಮಂತ್ರಿ ಆಗದಿದ್ದರೆ ಇಷ್ಟ. ಅವ್ರಿಗೆ ಗೊತ್ತಿಲ್ಲದೇನೆ ತಮ್ಮ ಮನಸ್ಸಿನಲ್ಲಿದ್ದದನ್ನು ಹೊರಗಾಕ್ಬಿಟ್ರ. ಈ ಬಗ್ಗೆ ನಾನು ನಿಮಗೆ ವಿವರಗಳು ಕೊಡ್ತೀನಿ. ಅದಕ್ಕೂ ಮೊದಲು ಸಿದ್ದರಾಮಯ್ಯ ಅವರ ಈ ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಕಳೆದ 1 ವರ್ಷ ಆಗಿರ್ಬೋದು ಕಣ್ರಿ. ಬೇರೆ ಚರ್ಚೆಗಳೇ ಇಲ್ಲ. ಅಧಿಕಾರ ಹಸ್ತಾಂತರ ಯಾವತ್ತು ಎಲ್ಲ ಕೂತ್ಕೊಂಡು ಚಾನಲ್ಗಳನ್ನು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದು ಏನೂ ಆಗಲೇ ಇಲ್ಲ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಬೆಂಬಲಿಗರು, ಅವರು ಡಿಫೆನ್ಸಿವ್ ಬ್ಯಾಟಿಂಗು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರಂತೂ ಡೇಟ್ ಕೊಟ್ಟು ತಲೆ ಕೆಡಿಸಾಕ್ಬಿಟ್ರು. ಒಬ್ಬರು ಇಕ್ಬಾಲ್ ಅಹಮದ್ ಅನ್ನೋರು ದೊಡ್ಡ ಜ್ಯೋತಿಷಿ ಟೈಪು ದಿನಾಂಕ ಎಲ್ಲ ಕೊಟ್ಬಿಟ್ಟು ಸಂಕ್ರಾಂತಿ ಇಂಥ ದಿನ ಅಧಿಕಾರ ಬದಲಾವಣೆ. ಕಳೆದ ಒಂದು ನವಂಬರಿಂದ ಇರ್ಬೋದು, ಅದಕ್ಕೂ ಮೊದಲಿಂದನೇ ಡೇಟ್ ಕೊಡ್ತಾ ಹೋದರೂ ಏನೂ ಆಗೇ ಇಲ್ಲ. ಮಾಧ್ಯಮಗಳಲ್ಲಿ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಕೆಲವು ದಿನಗಳ ಹಿಂದೆ ಕೂಡ ಭಾಳ ಗಂಭೀರವಾದ ಚರ್ಚೆಗಳು, ಸಭೆಗಳು ನಡೆದು ನಾವು ಅದ್ರ ಬಗ್ಗೆನೂ ಮಾತಾಡಿದೆ. 2-3 ದಿವಸದ ಹಿಂದೆ ವಿಧಾನ ಪರಿಷತ್ ಸದಸ್ಯರು ಒಂದು ಸಭೆಯನ್ನು ಮಾಡಿ ತಮ್ಮನ್ನು ಸಚಿವರನ್ನಾಗಿ ಮಾಡಬೇಕು, ಅದರ ಜೊತೆಗೆ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತ. ಗೊಂದಲ ಎಲ್ಲಿದೆ ಈಗ? ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಗೊಂದಲ ಎಲ್ಲಿತ್ತೋ, ಯಾರು ಸೃಷ್ಟಿ ಮಾಡಿದ್ರೋ ಏನೋ ಗೊತ್ತಿಲ್ಲ. ಈ ಗೊಂದಲ ಇಲ್ಲ. ಆದರೆ ಗೊಂದಲವನ್ನು ಸರಿಪಡಿಸಬೇಕು ಅಂತ ಹೇಳುವ ಮೂಲಕ ವಿಧಾನ ಪರಿಷತ್ ಸದಸ್ಯರೇ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋ ಹಾಗಿತ್ತು. ಮಂಜುನಾಥ್ ಭಂಡಾರಿ ಅವರ ನೇತೃತ್ವ ಇತ್ತು, ಇನ್ನು ರವಿ, ಡಿ ಕೆ ಶಿವಕುಮಾರ್ ರಿಲೇಷನ್ನು ಇವರೆಲ್ಲ ಇದ್ದು ಮಾಡಿ. ಈ ಚರ್ಚೆ ನಡೀತಾನೆ ಇದೆ. ಆದರೆ ಭಾಳ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ನಡೀತಾ ಇರೋದು ಬಹುಮಟ್ಟಿಗೆ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಅವರು. ಆದರೆ ಸದನದಲ್ಲಿ ಅವರು ಹೇಳಿದ್ದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇದು ಕುತೂಹಲಕರವಾದ, ಅದು ಬಾಯಿ ತಪ್ಪಿ ಹೇಳಿದ ಮಾತು ಅಂತ ನನಗೆ ಅನಿಸಲ್ಲ. ಏನು ಹೇಳಿದರು ಅವರು? ಒಂದು, ಈ ಹೆಸರುಗಳನ್ನು ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ರ, ಹಾಗೆಯೇ ಒಂದು ಹೆಸರನ್ನು ಅವರು ಉದ್ದೇಶಪೂರ್ವಕವಾಗಿ ಕೈಬಿಟ್ಟ. ಅವ್ರು ಏನು ಹೇಳಿದ್ರು? ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಬಂದಾಗ, ಪ್ರತಿಪಕ್ಷದವರು ಈ ಬಗ್ಗೆ ಪ್ರಶ್ನಿಸಿದಾಗ ಅವ್ರು ಹೇಳಿದ್ದೇನು? ಒಂದು, ಹೈಕಮಾಂಡ್
ಹೇಳೋವರೆಗೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಬೇಡ ಅಂದರೆ ಎದ್ದು ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದೆ. ಆದರೆ ತಮ್ಮ ನೆಕ್ಸ್ಟ್ ಯಾರು ಅನ್ನುವ ಪ್ರಶ್ನೆಗೆ ಸಿದ್ದರಾಮಯ್ಯ ಹೇಳಿದ್ದೇನು, ಅವ್ರು ಹೇಳಿದ್ರು ನೋಡಿ, ಎಚ್ ಕೆ ಪಾಟೀಲ್ ಆಗ್ಬೋದು, ಎಂ ಬಿ ಪಾಟೀಲ್ ಆಗ್ಬೋದು, ಆಯಿತಾ, ಎಚ್ ಸಿ ಮಹದೇವಪ್ಪ ಆಗ್ಬೋದು, ಶಿವಾನಂದ್ ಪಾಟೀಲ್ ಆಗ್ಬೋದು, ಈಶ್ವರ್ ಖಂಡ್ರೆ ಆಗ್ಬೋದು, ಕೋನ್ ರೆಡ್ಡಿ ಆಗ್ಬೋದು, ಇವರಿಗೆಲ್ಲರಿಗೂ ಅರ್ಹತೆ ಇದೆ. ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಯಾಕೆ ಅವರ ಹೆಸರನ್ನು ಸಿದ್ದರಾಮಯ್ಯ ಹೇಳಿಲ್ಲ? ಉದ್ದೇಶಪೂರ್ವಕವಾಗಿ ಹೇಳಿಲ್ವಾ? ಅಥವಾ ಅವರು ಮುಖ್ಯಮಂತ್ರಿ ಆಗುವುದು ಇವ್ರಿಗೆ ಇಷ್ಟ ಇಲ್ವಾ? ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಅದನ್ನು ಕೇಳಿದ್ರು, ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾ ಇಲ್ಲ ಅಂತ. ಸೊ ಅವ್ರ ಹೆಸರು ಇರ್ಬೋದು ಅನ್ನೋ ರೀತಿ ಮಾತನಾಡಿದ್ರೆ ಹೊರತು ಅವ್ರ ಹೆಸರು ಬಾಯಿಗೆ ಕೇಳಿಲ್ಲ. ಯೂಸ್ವಲಿ ಭಾಳಷ್ಟು ಸಂದರ್ಭದಲ್ಲಿ ನಾವು ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿ ಇರುತ್ತಲ್ಲ, ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗಲ್ಲ, ಬಾಯ್ಬಿಟ್ಬಿಟ್ಟು. ಹಾಗೆ ಸಿದ್ದರಾಮಯ್ಯ ತಮ್ಮ ಮನಸ್ಸಿನಲ್ಲಿದ್ದುದು ಬಾಯ್ಬಿಟ್ರೆ ಅಂದರೆ ಡಿ ಕೆ ಶಿವಕುಮಾರ್ ಹೆಸರನ್ನು ಅವರು ತೆಗೆದುಕೊಳ್ಳೋದಿರುವುದು ಉದ್ದೇಶಪೂರ್ವಕವಾಗಿ ಇರಬೇಕು. ಅದು ಉದ್ದೇಶಪೂರ್ವಕವಾಗಿದ್ದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಡೆಯೋದಕ್ಕೆ ಅವರು ಯತ್ನ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಉಳಿದವರ ಹೆಸರನ್ನು ಅವರು ಹೇಳ್ತಾ ಇದ್ದಾರೆ. ಕೆಲವರ ಹೆಸರುಗಳನ್ನ ಹೇಳ್ತಾರೆ, ಕೆಲವರ ಹೆಸರು ಹೇಳ್ತಾ ಇಲ್ಲ. ಅದರಲ್ಲಿ ಗೃಹ ಸಚಿವರ ಹೆಸರನ್ನು ಬಿಟ್ಟಿದ್ದಾರೆ. ಸೊ ಪಾಲಿಟಿಕ್ಸ್ ಇಸ್ ಲೈಕ್ ದ್ಯಾಟ್. ರಾಜಕಾರಣ ಅನ್ನುವುದೇನೆ ಯಾವುದೇ ನೀತಿ ರಿವಾಜುಗಳಿಲ್ಲದಂಥ ಒಂದು ಗೇಮ್ ಅಂತ. ಪ್ರತಿಯೊಂದಕ್ಕೂ ಒಂದು ಆಟ, ಒಂದು ನೀತಿ ಇದು ಇರುತ್ತೆ, ಇದಾಗಿಲ್ಲ. ಸೊ ಸಿದ್ದರಾಮಯ್ಯ ಆಗಿದ್ದರೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗುವುದನ್ನು ಎಟ್ ಎನಿ ಕಾಸ್ಟ್ ತಡೀತಾರ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಈಗ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ನೇಪಥ್ಯಕ್ಕೆ ಸರಿದೋದಾಗ ಕಾಣ್ತಾರೆ. ಸಿದ್ದರಾಮಯ್ಯ ತಮಗೆ ಬೇಕಾದಷ್ಟು ಕಾಲ, ಅಂದರೆ ಈ ಒಂದು ಅವಧಿ ಮುಗಿಯುವವರಿಗೆ ಮುಖ್ಯಮಂತ್ರಿಯಾಗಿ ಉಳಿಯುವ ಯತ್ನವನ್ನು ನಡೆಸ್ತಿರ್ಬೋದೇನೋ ಅಂತ ಅನಿಸುತ್ತೆ. ನೀವು ನೋಡಿ, ಯಾಕಂದರೆ 5 ರಾಜ್ಯಗಳ ಚುನಾವಣೆ, ಈ ಚುನಾವಣೆ ಮುಗಿಬೇಕು, ರಿಸಲ್ಟ್ ಬರಬೇಕು. ಚುನಾವಣಾ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ಆಲೋಚನೆ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಹೊಡೆಸ್ಕೊಂಡ್ರೆ ಒಂದು ರೀತಿ, ಒಂದು ಕೇರಳದಲ್ಲಿ ಒಂದು ಅವ್ರಿಗೆ ಚಾನ್ಸಸ್ ಇದೆ ಕಾಂಗ್ರೆಸ್ಸಿಗೆ. ಸೊ ಈಗಾಗಲೇ ಅಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಪ್ರಾರಂಭ ಆಗಿದೆ ಅಂತ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾಯಿದೆ. ರಮೇಶ್ ಚೆನ್ನಿತಾಲ ಅವರಿದ್ದಾರೆ, ಮುಖ್ಯಮಂತ್ರಿ ಆಗಬೇಕು ಅಂತ ಟ್ರೈ ಮಾಡ್ತಾ. ಕೆ ಸಿ ವೇಣುಗೋಪಾಲ್ ಇದ್ದಾರೆ, ಈಗ ಹಲವರು ಇದ್ದಾರೆ, ಅದು ನಡೀತಾ ಇದೆ ಬಿಡಿ. ಸೊ ಅದು ಏನಾಗುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕ ಕಾಂಗ್ರೆಸ್ಸಿನ ಮುಂದಿನ ಬೆಳವಣಿಗೆ ನಿರ್ಣಯ ಆಗ್ಬೋದು. ಆದರೆ ಸಿದ್ದರಾಮಯ್ಯ, ಭಾಳಷ್ಟು ಜನ ಕಾಂಗ್ರೆಸ್ನವರು ಹೇಳೋದು, ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸ್ಬೋದು, ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಸುಲಭವಾಗಿ ಬಿಟ್ಟುಕೊಡಲ್ಲ. ಇದು ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಹೇಳುತ್ತಾ ಇರುವಂಥ ಮಾತು. ಬೇರೆಯವ್ರನ್ನ ಅವರು ಮುಂದೆ ಮಾಡ್ಬೋದು, ಬೇರೆಯವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬೆಂಬಲ ಕೊಡ್ಬೋದು, ಅಥವಾ ತಾವು ಅಧಿಕಾರ ತ್ಯಜಿಸಬೇಕಾದ ಅನಿವಾರ್ಯ ಸ್ಥಿತಿ ಬಂದರೆ ಅವರು ಕೆಲವು ಕಂಡೀಷನ್ಗಳನ್ನು ಹಾಕ್ಬೋದು. ಈ ಕಂಡೀಷನ್ಗಳನ್ನು ಒಪ್ಪಿದರೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸ್ತೀನಿ, ಇಲ್ಲ ಅಂದರೆ ನಾನು ತ್ಯಜಿಸಲ್ಲ. ಸೊ ಈ ಮಾತನ್ನು ಅವ್ರು ಹೇಳುವ ಚಾನ್ಸಸ್ ಇದೆ. ಆದ್ದರಿಂದ ಸದನದಲ್ಲಿ ಅವರು ಏನು ಬಜೆಟ್ ಮೇಲಿನ ಏನು ಉತ್ತರ ಕೊಟ್ಟರು, ಆ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿರುವ ಭಾವನೆ ಅವರಿಗೆ ಗೊತ್ತಿಲ್ಲದ ಹಾಗೆ ಹೊರಗೆ ಬಂತು ಅಂತ ಅನ್ಸುತ್ತೆ. ಆದ್ದರಿಂದ ಅವರ ಈ ಬಾರಿಯ ಈ ಬಜೆಟ್ ಮೇಲಿನ ಚರ್ಚೆಗೆ ನೀಡಿದ ಉತ್ತರ ಇದೆಯಲ್ಲ, ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ. ಒಂದು, ದೇಶದ ಆರ್ಥಿಕತೆ ಹೇಳಿದೆ, ರಾಜ್ಯದ ಆರ್ಥಿಕತೆ, ಬೆಳವಣಿಗೆ ಪ್ರಮಾಣ ಇದೆಲ್ಲ ಓಕೆ. ಹಾಗೆಯೇ ಮುಂದೆ ಅಂದರೆ ನೆಕ್ಸ್ಟ್ ಇಯರ್ ಕೂಡ ಸಿದ್ದರಾಮಯ್ಯ ಮುಂಗಡ ಪತ್ರವನ್ನು ಮಂಡಿಸ್ತಾರ ಇಲ್ವಾ ಗೊತ್ತಿಲ್ಲ, ಅದು ಕುತೂಹಲಕರವಾದ. ಇಲ್ಲ ಅಂತಂದರೆ ಅಧಿಕಾರ ಹಂಚಿಕೆ ಅಥವಾ ಅಧಿಕಾರ ಹಸ್ತಾಂತರ ಆದರೆ ಈ ಬಜೆಟ್ಟೇ ಅವ್ರದ್ದು ಕೊನೆಯದಾಗಿದೆ. ಹೀಗೆ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದ್ದು. ಸಿದ್ದರಾಮಯ್ಯ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಡಿ ಕೆ ಶಿವಕುಮಾರ್ ಹೆಸರನ್ನು ಹೇಳಿಲ್ಲ ಅನ್ನೋದು ಮಹತ್ವಪೂರ್ಣವಾದ್ದು.